ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಲಾಗ್. ಎರಡನೇ ದಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಪ್ರವೀಣ, ಗುಡ್ ಮಾರ್ನಿಂಗ್. ಆರಾಮಾಗಿ ನಿದ್ದೆ ಮಾಡ್ಬಿಟ್ಟು ಈಗ ಬರ್ತಾ ಇದ್ದಿ. ನಾನು ನೋಡ್ರಿ ಕುರಿ ಹೊಡೆ ಅದನ್ನ ಲಾಗ್ ಮಾಡ ಅನ್ಕೊಂಡ್ರೆ ಕಾರಲ್ಲಿ ನೋಡಿ ಇಷ್ಟೋ ತನಕ ಇವಾಗ ನೋಡಿ ಎದ್ ಬಂದ್ರೆ ಇಲ್ಲೆಲ್ಲ ಪೀಸ್ ಪೀಸ್ ಆಗ್ಬಿಟ್ಟವು ಕುರಿಗಳು. ಏನ್ ಮಾಡೋಣ, ಏನ್ ಮಾಡ್ತೀನಿ ನೋಡಪ್ಪ. ನೋಡಿ ಇನ್ಮೇಲಾದ್ರು ಬುದ್ಧಿ ಕಲಿ. ಇನ್ಮೇಲಾರು ಇನ್ನೊಂದ್ಸಲಿ ಫಂಕ್ಷನ್ ಆಗೋವಾಗ ಬುದ್ಧಿ ಕಲಿ. ಅಣ್ಣ ಶಿವಣ್ಣ ಗಬಾರ್ ಎಲ್ಲ ಮಟನ್ ಎಲ್ಲ ಫುಲ್ಲು ನಾಟಿ ಸ್ಟೈಲಾ, ನಾಟಿ ಸ್ಟೈಲಾ, ನಾಟಿ ಆಡು ಫುಲ್ಲು ಸೂಪರ್ ಆಗಿ ರೆಡಿ ಆಗಿದೆ. ಏನಿಲ್ಲ ಮಾಡಿ ತಿಂದ. ಇವಾಗ ಮೆನ್ಯೂಲ್ ಏನೇನಿರುತ್ತೆ? ಮೆನ್ಯೂನಲ್ಲಿ ಏನಿರುತ್ತೆ ಅಂದ್ರೆ ಚಿಕನ್ ಕಬಾಬು, ಆಮೇಲೆ ಚಿಲ್ಲಿ ಚಿಕನ್, ಕುರ್ಮಾ, ಮಲ್ಲಿಗೆ ಇಡ್ಲಿ, ಮುದ್ದೆ, ಆಮೇಲೆ ಮಟನ್ ಸಾರು, ಒಂದ್ ಸಲಾಡು, ಇದೆಲ್ಲ ಇರುತ್ತೆ. ಇನ್ನ ಜೊತೆಗೆ ಒಂದೆರಡು ಕಬಾಬ್ ಅಡಿಷನಲ್, ಗೀ ರೈಸು, ಪಾಯಸ, ಇಷ್ಟೆಲ್ಲ ಇರುತ್ತೆ ಮೆನುನ. ಇವತ್ತಿನ ಮೆನು ಎಲ್ರು ಬಂದವರೆಲ್ಲ ಖುಷಿಯಾಗಿ ಊಟ ಮಾಡ್ಕೊಂಡು ಸಂತೃಪ್ತಿಯಿಂದ ಹೋದ್ರೆ ಅದೇ ನಮ್ಗೆ ಖುಷಿ ಅಷ್ಟೇ. ದೇವ್ರ ತಂದ ಸೌಭಾಗ್ಯ. ನೋಡೋಣ ಎಲ್ಲ ಹೇಗಿರುತ್ತೆ ಅಡ್ಗೆ ಎಲ್ಲ. ಮುಂದೆ ಸಿಗೋಣ, ಮುಂದೆ ಹೇಳೋಣ ಬನ್ನಿ. ನಮಸ್ಕರಿಸುತ್ತಾ ನಮ್ಮ ಸೌದುರ್ಗ ಬೆಟ್ಟಕ್ಕೆ ನಮಸ್ಕಾರ ಹಾಕೊಳ್ಳಿ. ಸೂಪರ್. ಜೈ ಮಂಗಳಮ್ಮ, ಜೈ ಆಂಜನೇಯ, ಜೈ ಕರ್ನಾಟಕ, ಜೈ ಭಾರತ. ಇದನ್ನ ರುಬ್ಬಿಸ್ಕೊಂಡ್ ಬರ್ಬೇಕಂತೆ. ಅದನ್ನ ರುಬ್ಬಿಸ್ಕೊಂಡ್ ಬರ್ಬೇಕಂತೆ. ಫುಲ್ ಹೆಂಗಿರ್ಬೇಕಂದ್ರೆ ಗಂಧ ಗಂಧ ಇದ್ದಂಗೆ ಇರ್ಬೇಕಂತೆ. ಇವಾಗ ಎದ್ದವ್ನ ಏನ ಯಾರ ಬರ ಗಂಧ ರುಬ್ಬಿಸ್ದಂಗೆ ಇಷ್ಟೇ ಇಷ್ಟೇ. ಇವನ್ಗೆ ಯಾಕೆ ಸುಮ್ಮನೆ ಆಟ ಸಾಮಾನು ಕೊಡ. ಅಶ್ವಿನ್ ಕೊಡೋಣ. ತಗೊಳ ಅಶ್ವಿನ್, ತಗೋ ಅಶ್ವಿನ್, ತಗೋ. ಪಾಪ ಕೊಡೋದ್ ಬೇಡವಾ? ತಗೋ ಅಶ್ವಿನ್, ಪಾಪ ಕೊಡೋದು ಸುಮ್ಮನಿರು. ಪಾಪ ಕೊಡ್ತೀನಿ ಬಿಡು. ಸೈಲೆಂಟ್ ಆಗಳು, ಸೈಲೆಂಟ್ ಆಗಳು. ಇನ್ನ ಸೈಲೆಂಟು ಇರ್ಲಿ. ನಮ್ಮ ಲೆಕ್ಕದಲ್ಲ ಐತೆ. ನವೀನ ಆಗ್ಲೇ ಬುಸ್ ಬುಸ್ ಅಂತ ಐತೆ. ಇರ್ಲಿ ನಮ್ಮ ಲೆಕ್ಕದಲ್ಲಿ ಇರ್ಲಿ. ಚಂದ್ರಣ್ಣ ಫುಲ್ ಆಲೆ. ನೋಡು ಎಷ್ಟು ಕೆಲಸ ಮಾಡಿ ನೋಡು. ಬರೀ ಖಾಲಿ ಕುಕ್ಕರ್ ಚಂದ್ರಣ್ಣ ಎತ್ತಣ ಅಣ್ಣ ಇಷ್ಟ. ಇವಳಿಗೆ ಮಾತ್ರ ಹಂಗೆ, ನಮಗ್ ಮಾತ್ರ ಯಾರಿಗಾರ ತೊಂದರೆ ಬಾರ ಇಲ್ಲಿ. ಎಲ್ಲಿಗೆ ಎಲ್ಲೋಯ್ತ್ಯಾ? ಯಶ್ವಿನ್ಗೆ ತಗೊಳ್ರಿ. ಯಶ್ವಿನ್ಗೆ ತಿಂಡಿ ಬಡ್ಸು ಅಂದ್ರೆ ಇಲ್ಲಿ ಕುತ್ಕೊಂಡು ನಾಷ್ಟ ಮಾಡ್ತೈತೆ ಆಲ್ರೆಡಿ. ಏನ್ ಲಾಗ್ ಅಲ್ಲ, ನೀರು ಹಾಕೋದ್ ಗಂಟ ಕಾಯ್ಬೇಕು ತಾಳ್ಮೆಯಿಂದ. ಒಂದೇ ಜಗ್ಗಿರೋದಿಲ್ಲ. ನಮ್ ನಸೀಮಣ್ಣ ಕೆಲಸ ಮಾಡ್ತೈತಲ್ಲಿ. ಆ ಅಣ್ಣ ಕುತ್ಕೊಂಡು ತಿಂಡಿ ಮಾಡ್ಬೇಕಾದ್ರೆ ನೀನ್ ನೋಡಿದ್ರೆ ನೀನ್ ಕುತ್ಕೊಂಡು ತಿಂಡಿ ಮಾಡ್ತಾ ಇದೀಯ. ರಾತ್ರಿ ಲಾಗ್ ಮಾಡ ಬಾರ ಎದ್ರಣ ಮರಿ ಹೊಡಿತಾರೆ. ನಮ್ ರಾಜಣ್ಣ ಕಾಫಿ ಕೊಡ್ಕೊಂಡು, ನಮ್ ನಸೀಮಣ್ಣ ಟೀ ಕೊಡ್ಕೊಂಡು, ಇಬ್ರು ಕಾಫಿ ಟೀ ಮಾಡ್ಕೊಂಡು 2:15 ಮರಿ ಹೊಡಿತೀನಿ. ಇವಾಗ ಬೋಟಿನ ಏನು ಚರ್ಬಿ ಬೋಟಿ ಎರಡು ಚೆನ್ನಾಗಿ ಬಿಸಿನೀರಲ್ಲಿ ತೊಳೆದ್ಬಿಟ್ಟು ಏನೇನು ಮಾಡಿದ್ರಿ? ಬೋಟಿ ಮಸಾಲ ಮಾಡೋದು ಅಲ್ಲ, ತೊಳೆಯಕ್ಕ ಅರಿಶಿನ ಪುಡಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸಿ ಇರೋದು. ಬೋಟಿನೂ ಐತಾ ಇದರಲ್ಲಿ. ನಮ್ಮ ರಕೇಣ್ ಅವರು ಡೆಕೋರೇಷನ್ ಮಾಡಕ್ ಬಂದವ್ರೆ. ನಮ್ಮ ಕೇಶವಾಡ ಬಂದೈತೆ ಅಣ್ಣ. ಎ ಟು ಝೆಡ್ ಸೆಲೆಬ್ರೇಷನ್ಸಾ. ಈಗ ಈ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ಇಶಿನ ಇವೆಂಟ್ಗೆ ಬಿಡು. ನಿಂತ್ಕೊ. ಅಯ್ಯೋ
ಜಾಸ್ತಿ ಬೆಣ್ಣೆ ಹಚ್ಚಕೇನೆ ಕಣ ಕರಿಬೇಕು, ಒಂದ್ಸತಿ ಕರಿಬೇಕು ಅಂದ್ರೆ ಬರಿಬೇಕು ಅಷ್ಟೇ. ಬೆಣ್ಣೆ ಹಚ್ಕೊಂಡು ಸುಣ್ಣ ಹಚ್ಕೊಂಡೆಲ್ಲ ಇಲ್ಲ ಆಗಲ್ಲ. ನಾನು ಹಾಳು ಮಾಡ್ತೀಯಲ್ಲ ಸಾವಂದುರ್ಗ ಫಾರೆಸ್ಟ್ ಇಲ್ಲೇ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಫುಲ್ಲು ಊಟಕ್ಕೆಲ್ಲ ರೆಡಿ ಮಾಡಿ ರೆಡಿ ಮಾಡಿದೀವಿ. ದಾಸಪ್ಪಂಗ್ ರೆಡಿ ಮಾಡ್ಬೇಕು, ಮಾಡ್ತಾ ಇದೀವಿ. ಅಲ್ಲೇ ಐತೆ ಅದೇ ದಾಸಪ್ಪಂಗ್ ರೆಡಿ ಮಾಡ್ಬೇಕು, ಮಾಡ್ತಾ ಇದೀವಿ. ಆಗ್ಲೇ ಕರೆದಿದೀವಿ ದಾಸಪ್ಪ ಅವ್ರನ್ನು ಕೂಡ. ಇವಾಗ ಮುದ್ದೆ ಕಟ್ತಾವ್ರೆ. ಕೆಲವೇ ಕ್ಷಣಗಳಲ್ಲಿ ಮುದ್ದೆಗಳೆಲ್ಲ ರೆಡಿ ಆಗ್ತಾ ಇದೆ. ಏನೇನಿದೆ ಅಣ್ಣ ಅದೇ ಬೆಳಗ್ಗೆ ಹೇಳ್ದಂಗೆ? ಆಗ್ಲೇ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಮ್ಮ ಏನು ಮೆನು ಕಾರ್ಡ್ ಆಗ್ಲೇ ಹೇಳಿದೀವಿ. ಇಲ್ಲೇ ಮುದ್ದೆ ಇದೆ, ಚಿಕನ್ ಏನೋ ಮಟನ್ ಕುರ್ಮಾ, ಇಡ್ಲಿ ಇದೆ, ಪಾಯಸ ಇದೆ, ಕಬಾಬ್ ಇದೆ, ಮಲ್ಗೆ ಇಡ್ಲಿ. ಮೈನ್ ಆಗಿ ಮಲ್ಗೆ ಇಡ್ಲಿನ ತುಂಬಾ ಕಾತರತೆಯಿಂದ ಕಾಯ್ತಾ ಇದೀವಿ. ಹೇಗಿರುತ್ತೆ ಅವ್ರು ನೋಡಿದ್ರೆ ಅಕ್ಕಿ ಚೆನ್ನಾಗಿ ನಿಂದಿಲ್ಲ ಅಂದ್ರು ಮಲ್ಗೆ ಇಡ್ಲಿ ಆಗುತ್ತಾ? ಪಕ್ಕ ಮಲ್ಗೆ ಇಡ್ಲಿ ಬರ್ತಾಣ? ಮಲ್ಗೆ ಇಡ್ಲಿ ಬರುತ್ತಾ? ಏನ್ ಬರ್ತಾ ಇಲ್ಲ ಇಲ್ಲ, ನಮ್ಗೆ ಗ್ಯಾರಂಟಿ ಇದೆ, ನಂಬಿಕೆ ಇದೆ. ನೋಡೋಣ. ಈ ನಮ್ಮ ಸಾವನದುರ್ಗದ ಲಕ್ಷ್ಮೀ ನರಸಿಂಹಸ್ವಾಮಿ ಅವರ ಒಂದು ಆಶೀರ್ವಾದ ಎಲ್ಲ ಚೆನ್ನಾಗಾಗುತ್ತೆ. ಆಗ್ಲೇ ಚೆನ್ನಾಗಾಗಿದೆ ಅಂತ ಭಾವಿಸ್ತಾ ಬನ್ನಿ. ಇನ್ನೇನಿಲ್ಲ, ಒಳ್ಳೆ ಊಟ ಮಾಡಿ ಸೂಪರ್ ಆಗಿ ಮಾಡಿ ಎಂಜಾಯ್ ಮಾಡೋಣ ಬನ್ನಿ. ಎಲ್ಲ ಬ್ಲಾಗ್ ಮಾಡ್ತಾ ಇಲ್ವಾ ಇಲ್ಲಿ? ಎಲ್ಲ ರೆಡಿ ಆಯ್ತಾ? ಇಷ್ಟನಾ? ಏನಾದ್ರು ಮಾಡ್ಬೇಕಿತ್ತು ಡಿಫ್ರೆಂಟ್ ಆಗಿ. ಅಣ್ಣ ಹೆಂಗ ಅನ್ಸ್ತಾ ಇದೆ ಡೆಕೋರೇಷನ್? ನಮ್ಮ ರಾಕೇಶ್ ಅವ್ರು ಮಾಡಿದ್ದಾರೆ. ರಾಕೇಶ್ ಅಣ್ಣ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಯಿಂದ ನನ್ನ ಮಗನ ಬರ್ಡೇನ ಪ್ರಾಯೋಜಿಸ್ತಾ ಇದ್ದೇವೆ. ಸ್ಪಾನ್ಸರ್ಡ್ ಬೈ ಇಶಿನಾ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ. ನೋಡ್ತಾ ಇರ್ಬೋದು, ಈ ತರ ಡೆಕೋರೇಷನ್ ಆಗ್ಲಿ, ಯಾವ್ದೇ ತರ ಫಂಕ್ಷನ್ ಆಗ್ಲಿ, ಮದುವೆ ಆಗ್ಲಿ, A to Z ಎಲ್ಲ ನಿಮ್ ಮುಂದೆ ತರ್ತಾ ಇದೀವಿ. ನೋಡ್ತಾ ಇರ್ಬೋದು, ಇಶಿನಾ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಹೆಂಗಿರ್ಬೇಕು ಅಂತ ಮುಖ್ಯಸ್ಥರು ಅವರು ರವೀಣ ಅವರು ಮುಖ್ಯಸ್ಥರು. ನೋಡ್ತಾ ಇರ್ಬೋದು, ಚಪ್ಪಾಳೆ ತಟ್ಬೇಕಪ್ಪ. ಛಾಯಾಗ್ರಾಹಕರು ಇಲ್ಲೇ ಇದ್ದಾರೆ, ಇಲ್ಲೇ ಫೋಟೋಗ್ರಾಫರು. ಅದನ್ನ ಏನಂದ್ರೆ ಛಾಯಾಗ್ರಾಹಕರು ಶಶಿ ಅವರು ಇದ್ದಾರೆ. ಮತ್ತೆ ನಮ್ಮ ಈ ವ್ಲಾಗ್ ನ ನಮ್ಮ ಶಶಾಂಕ್ ಎಡಿಟ್ಸ್, ಶಶಾಂಕ್ ನನ್ನ ಕಡೆಯಿಂದ ಶಶಾಂಕ್ ಶೆಟ್ಟಿ ವ್ಲಾಗ್ಸ್ ಕಡೆಯಿಂದ ಪ್ರಸ್ತುತಪಡಿಸ್ತಾ ಇದ್ದೇವೆ. ಶಶಾಂಕ್ ಅವ್ರಿಗೆ ದಯವಿಟ್ಟು ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಬೇಗ ಬೇಗ ದುಡ್ಡು ಮಾಡಂಗಾಗ್ಲಿ ನಮ್ಮ ಶಶಾಂಕ್ ಯೂಟ್ಯೂಬ್ ಚಾನಲ್. ಒಳ್ಳೆ ದುಡ್ಡು ಮಾಡಂಗಾಗ್ಲಿ. ದಯವಿಟ್ಟು ಶಶಾಂಕ್ ಶೆಟ್ಟಿ ವ್ಲಾಗ್ಸ್ ನ ಒಂದೇ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡೆದ್ಬಿಡ್ರಿ. ಇವಾಗ ಕೆಲ್ಸಗಳು ಬಂತು, ಹೋಗ್ಬೇಕೀಗ. ಇವಾಗ ಕಾರ್ ಪೂಜೆ ಮಾಡಿಸ್ಕೊಂಡು ಕಾರ್ ಹತ್ತಿಸ್ತವ್ರಪ್ಪ. ಇವಾಗ ನಾವು ಗೊತ್ತಲ್ಲ ಮಾಮೂಲಿ ಫಂಕ್ಷನ್ ಅಂದ್ರೆ ಏನಿರ್ಬೇಕು ಮೀನು ಅಂತ, ಅದನ್ನ ತರಕ್ ಹೋಗ್ತಾ ಇದೀರಿ. ತಂದ್ಬಿಟ್ಟು ತರಕ್ ಹೋಗ್ತಾ ಇದೀರಿ. ಈಗ ಇಲ್ಲಿಂದ ಒಂದು 2 ಕಿಲೋಮೀಟರ್ ಹೋಗ್ಬೇಕು. ತಂದ್ಬಿಟ್ಟು ಸಿಗೋಣ. ನೀನ್ ಎಡೆ ಆಗಿದ ತಕ್ಷಣ ನಾವು ರಿಯಾಕ್ಷನ್ ಸಕಾಲಾಗಿದೆ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಪಾದಾರವತಿ ಗೋವಿಂದ ಗೋವಿಂದ. ಅನ್ನರೆಲ್ಲ ಉದ್ಧಾರ ಮಾಡಪ್ಪ ಗೋವಿಂದ. ತಿಮ್ಮಪ್ಪ ಸ್ವಾಮಿ ಪಾದಾರವಿಂದಕ್ಕೆ ಸ್ವಾಮಿ ಗೋವಿಂದ. ಆಂಜನೇಯ ಸ್ವಾಮಿ ಪಾದಾರವಿಂದಕ್ಕೆ ಗೋವಿಂದ. ಅನ್ನೋರ್ನೆಲ್ಲರನ್ನು ಉದ್ಧಾರ ಮಾಡಪ್ಪ ಗೋವಿಂದ. ಯಶ್ವಿನ್ಗೆ ಇವತ್ತೇ ಫಸ್ಟ್ ಟೈಮ್ ಚಿಕನ್ ತಿನ್ನಿಸ್ತಾರ. ಯಶ್ವಿನ್ಗೆ ಇವತ್ತೇ ಫಸ್ಟ್ ಟೈಮ್. ಎಲ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು. ಯಶ್ವಿನ್ಗೆ ಫಸ್ಟ್ ಟೈಮ್ ಇವತ್ತೇ ಚಿಕನ್. ಒಂದ್ ವರ್ಷ ಆಗಿಲ್ಲ ಅಂದ್ರು ಬರ್ಡೇ ಮಾಡ್ಕೊಂತ ನಾಳೆ. ಇವಾಗ ಡೆಕೋರೇಷನ್ ಎಲ್ಲ ಮಾಡಿದ್ದೀವ್ರೆ, ಚೆನ್ನಾಗಾಯ್ತಾ ಹೇಳಿ ಕಮೆಂಟ್ ಅಲ್ಲಿ ಹಾಕ್ಬಿಡಿ. ಇವಾಗ ಕೇಕ್ ಕಟಿಂಗ್ ಮಾಡ್ತಾರೆ. ಇವಾಗ ಯಶ್ವಿನ್ ಮೊದಲನೇ ವರ್ಷದ 9ನೇ ತಿಂಗಳು ಹುಟ್ಟುಹಬ್ಬನ ಆಚರಿಸ್ಕೊಂತಿದ್ದಾನೆ. ವಯಸ್ಸು ಹುಡುಗರು ಒಂದು ಮ್ಯಾಚ್ ಬಾಕ್ಸ್ ಇಟ್ಟಿಲ್ಲ ಅಂದ್ರೆ ಏನ್ ಅವಮಾನ ಅಪ್ಪ ಇದು. ವಯಸ್ಸು ಹುಡುಗರು ಮ್ಯಾಚ್ ಬಾಕ್ಸ್ ಇಟ್ಕೊಂಡಿಲ್ಲ ಅಂದ್ರೆ ಏನಪ್ಪ ಅವಮಾನ. ಇವಾಗ ಅಂಡಿಸ್ತೇ ಅಂಟಲಿ. ಇವಾಗ ಯಶ್ವಿನ್ಗೆ 9 ತಿಂಗಳು
ಆಯ್ತು. ಯಶಿನ್ ಗಾಬ್ರಿ ಮಕ ನೋಡ್ರಿ ಗಾಬ್ರಿ ಹೇಳ್ರಿ. 11ನೇ ತಿಂಗಳಿಗೆ ಹುಟ್ಟಹಬ್ಬ ಮಾಡ್ಕೊಂತಾರೆ ಪ್ರತಿಭೆ. ಇವನೇ ಪ್ರತಿಭೆ. ಕೇಕ್ ತಿನ್ನಿಲ್ಲ ಅಂದ್ರೆ ಹೆಂಗೆ ಕೊಡಿಲಿ ಚಂದು? ಏನ್ ಚಂದು ನೀನು ಕಟ್ ಮಾಡು. ನೀನು ಮನ್ಸು ತರ ಕಟ್ ಮಾಡು. ಫೋನ್ ಹಿಡ್ಕೊಳ್ಳೋ ಒಂಚೂರು ಅಲ್ಲ ಅದ್ನ ಹೇಳ್ಬೇಕು ಫಸ್ಟ್. ಕೇಕ್ ತಿನ್ಬೇಕು. ಕಟ್ ಮಾಡ್ತೀನಿ. ಕೇಕ್ ಬಳ್ಕೊಂಡ್ ತಿಂತಿರಲ್ಲ. ಕೇಕ್ ಒಂದ್ 5 ರೂಪಾಯಿ ಕೇಕ್ ಹಿಂಗಾಡ್ತಿರಲ್ಲ ಅಪ್ಪ. ಯಶ್ವಿನ್ ಅವಾಗ ಅಣ್ಣ ಯಶ್ವಿನ್ ಅವಾಗ ಅಮ್ಮಮ್ಮ ಅಂತ ಇರ್ತಾನಲ್ಲ. ಯಾರಿಂದ ಹೇಳಿ ಬಯಟ್ ಹೊಡೆದಿರೋದು? ನಮ್ಮ ಅಪ್ಪನಿ ಈ ದೊಡ್ಡಪ್ಪನಿಂದ ಬಯಟ್ ಹೊಡೆದಿರೋದು. ನೋಡಿ ಇಲ್ಲಿ ಹೆಂಗ್ ಅಲಿತವ್ರೆ. ನೋಡು ಹೆಂಗ್ ಅಲಿತಾವ್ ನೋಡು. ಫುಲ್ಲು ಸಿಟ್ಟಿಂದ ಎಲ್ಲ ಮೇಂಟೈನ್ ಮಾಡ್ತಾವ್ರೆ. 1-2 ಪೀಸು ಕಬಾಬ್ ಕೊಡ್ತಾ ಇಲ್ಲ ಯಾರಿಗೂ. ಹಿಂಗೆ ಮೇಂಟೈನ್ ಮಾಡಿದ್ರೆ ಎಲ್ಲರಿಗೂ ಆಗುತ್ತೆ ಅಂತ ಅಣ್ಣನ ಇಂಟೆನ್ಷನ್ ಅಲ್ವಣ? ಇವ್ರಂತೂ ನೋಡ್ರಿ ಇಲ್ಲಿ ಕಬಾಬ್ ಅಲ್ಲಿ ಕೊಡ್ತಾ ಇಲ್ಲ ಅಂತ ಇಲ್ಲಿ ಬಂದು ದೇಪ್ಕೊಂಡು ತಿಂತವ್ರೆ. ಯಪ್ಪ ಎಡೆಗೆ ಕಿರೋದು ಏನ್ ಕೇಳಿ ಎಳೆ ಮುಚ್ಚೋದು ಎತ್ಕೊಂಡು ತಿನ್ಬಾರ್ದು ಅಂತ. ಕಳ್ಳಿ ತರ ಕಬಾಬ್ ತಿನ್ಕೊಂಡ್ ಕೂತವ್ರೆ. ಬಿಟ್ರೇ ಡೀಲ್ ಮಾಡ್ಕೊಂಡ್ಬಿಟ್ಟು ಗ್ಯಾಪಲ್ಲಿ ನಾನು ಡೀಲ್ ಮಾಡ್ಕೊಂತೀನಿ. ಮಟನ್ ಚಿಕನ್ ಯಾರಿಗೂ ಕೊಡ್ತಾ ಇಲ್ಲ ಅದಕ್ಕೆ ನಮ್ಮಪ್ಪ ಮಾಡ್ಸಪ್ಪ ಕೇಳು ಏನಾಯ್ತೈತಿ ನಿಮ್ಮ ಪರಿಸ್ಥಿತಿ ಏನಾಯ್ತೈತಿ? ಸ್ವಲ್ಪ ಕ್ಲಿಯರ್ ಆಗ್ತೈತಿ. ಇವಾಗ ನವೀನ್ ಅಣ್ಣ ಫುಲ್ಲು ಕಕ್ಕ ಬಿಕ್ಕಿ ಆಗಿದೆ. ನೋಡು ನನ್ನ ಸಿ ಊಟ ನಿನ್ನ ಮುಸುರು ನೋಡ್ಲಿ. ಇಲ್ಲ ಅಂದ್ರು ಸೈಲೆಂಟ್ ಆಗಿ ಏನಾಯ್ತು 35 ವರ್ಷದಿಂದ ಮಾಡಿಲ್ಲ, ಇವಾಗ ಮಾಡ್ತಾ ಇದೀಯ. ಇವಾಗ ನಿಂಗೆ ಮೇಂಟೈನ್ ಮಾಡಕ್ ಐತೆ ಏನ್ ಕಷ್ಟ. ನೀನ್ ಸಂಕಟ ಹೇಳ್ಕೊ. ಇಲ್ಲ ನಾನು ಪ್ರಮೋಷನ್ ಮಾಡಿದ್ರು ಇಲ್ಲ ಏನಿಲ್ಲ, ಯಾರು ಬಂದ್ರು ಇಲ್ಲ. ಊಟಕ್ಕೆ ಕೂತ್ಕೊಂಡ್ರೇನೆ ಫುಲ್ಲು ಜನ ಸಾಗರ. ಇನ್ನ ಊಟ ಇನ್ನ ಮಾಡಿ ಮುಗಿಸೇ ಇಲ್ಲ, ಆಗ್ಲೇ ಬಂದು ಎಲ್ಲ ನಿಂತ್ಕೊಂತವ್ರೆ. ನಾನು ವಿಡಿಯೋಗ್ರಾಫರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅಣ್ಣ ನಿನ್ಗೇನ್ ಅನಿಸ್ತೈತೆ? ಸುಮ್ನೆ ಹೇಳ್ತೀಯ ಏನೋ ಆ ಕಡೆ ಬನ್ನಿ ಈ ಕಡೆ ಬನ್ನಿ ಅಂತ ಅನಿಸ್ತಾ ಇದೆ. ಇಲ್ಲ ನಿಜಾಗ್ಲೂ ಹೇಳ್ತಾ ಇದ್ದೀನಿ. ಬಂದ್ಬಿಟ್ಟು ಬೇಕಾದ್ರೆ ತೋರಿಸ್ತೀನಿ ಬರ್ರಿ. ನಮ್ ಶಶಾಂಕಂದೆ ಫೋಟೋಗ್ರಫಿ. ಯಾವ ಚಾನಲ್ ನಿಮ್ದು? ಯಾವ ಗ್ರೂಪ್ ಫೋಟೋಗ್ರಫಿದ? ನೋಡಿ ಹೆಂಗ ತೆಗಿತಾ ಇರ್ತಾನೆ. ಆ ಫೋಟೋ ಚೆನ್ನಾಗಿ ಬಂದಿರಲ್ಲ. 100ರಲ್ಲಿ 1 ಅಷ್ಟೇ. 100ರಲ್ಲಿ ಎಲ್ಲ ಒಂದೇ. ಪಾಪ ನಮ್ ನವೀನಣ್ಣ ಅಷ್ಟೊಂದು ಬೆಳಗವ್ರೆ. ಕಪ್ಪಾಗಿ ತೆಗಿತಾನೆ. ಫೋಟೋ ತೆಗ್ ಸಾಕಾಯ್ತು. ಅಭಿಯಾಣ ಹೇಳ್ಕೊಟ್ಟು ಅವಣ್ಣ ಬಿಡೋಣ. ಅದಕ್ಕೆ ನಿನ್ನ ಫೋಟೋಗ್ರಾಫರ್ ಅನ್ನೋದು. ಅದಕ್ಕೆ ನಿನ್ನ ಫೋಟೋಗ್ರಾಫರ್ ಅನ್ನೋದು. ಈಗ ನಾವು ಊಟ ಮಾಡೋ ಸಮಯ. ಹೆಂಗೆ ದೊಡ್ಡಮ್ಮ ಹೆಂಗೈತು ಊಟ? ಸಾಕಾಗೈತಲ್ವಾ? ನಮ್ಮಿಷ್ಟ. ನಿಮ್ಮವ್ ನೀನ್ ಯಾರು? ನೀನ್ ಯಾರು? ನಿನ್ನ ತಲೆ ನಿನ್ನ ಮನ್. ಏನ್ ಹಿಂಗ್ ಮಾತಾಡ್ತಾ ಇದೀಯ? ಯಾಕೆ ದುಡ್ಡಲ್ಲಿ ನಲ್ಲಿ ಮುಳೆ ಸಿಕ್ಕರೆ ಏನೋ ಒಂಥರ ಮಜಾ ಅಲ್ವಾ? ಫುಲ್ ಮಜಾ. ಇಡ್ಲಿ ಬೇಕಾ? ಇಡ್ಲಿ ಬೇಡ. ಫೋಟೋಗ್ರಾಫ್ ಕಾಕ್ರ ಊಟ ತುಪ್ಪ ಅದ್ಭುತ. ಅಣ್ಣ ಹೆಂಗೈತೆ ಊಟ? ಒಂದ್ ಇಡ್ಲಿ ತಗೋಣ. ಯಾವ ಮೂಲೆ ಕಾಲ ಮಲ್ಗೆ ಇಡ್ಲಿ ಬೇರೆ. ಆಗ್ತಾ ಇದೀನಿ. ಜೋಸಲ್ಲ ಅವಾಗ್ಲೇ ಹಾಕೊಂಡ್ಬಿಟ್ಟೆ. ಸುಣ್ಣ ಜಾಸ್ತಿ ಹಾಕೊಂಡ್ಬಿಡು. ಇವಾಗ ನೋಡ್ರಿ ನಾಳೆಗೆಲ್ಲ ಸುಟ್ಟೋಯ್ತು. ಅದಕ್ಕೆ ಹೋಗ್ಬಿಟ್ಟೆ ವಾಪಸ್. ನಿಮ್ ಹುಡ್ಗನ್ ಮೇಲೆ ನಿಮ್ ಹುಡ್ಗನ್ಗೆ ನಿನ್ ಮೇಲೆ ಪ್ರೀತಿ ಇಲ್ಲ, ಅದಕ್ಕೆ ಕೆಂಪೆ ಆಗಿಲ್ಲ ನೋಡಕ್ಕೆ. ನಂದಾಯ್ತಾ? ನಂದಾಗಾಯ್ತಾ? ಅಮ್ಮ ಲೇಡಿ ಡಾನು. ನಮ್ಮಮ್ಮ ಲೇಡಿ ಡಾನು. ನಮ್ಮಮ್ಮ ಲೇಡಿ ಡಾನು. ಊಟ ಎಲ್ಲ ಚೆನ್ನಾಗಿತ್ತು. ಎಲ್ಲ ಸಿಟ್ಟಾಗಿ ಯಾರು ಏನೇ ಬೈಕೊಂಡ್ರು
ಕ್ಯಾಂಟೀನ್ ಅಲ್ಲ ಕ್ಯಾಟ್ರಿಂಗ್ ಎಲ್ಲ ಫುಲ್ಲು ಹೈಯಾಗಿ ಬೆಳೀಲಿ. ರಾಕೇಶ್ ಅಣ್ಣ ವ್ಲಾಗ್ ಮಾಡ್ತಾ ಇದ್ದೀವಿ. ಹಾಯ್ ಇವ ಅಕ್ಕ ಕೈ ನೋಡ್ ಪಾಪ ಕೈ ಇದ್ದಂಗ ಐತಲ್ಲ. ಇವಾಗ ಜ್ಯೂಸ್ ಶೇರ್ ಮಾಡ್ತಾವ್ರೆ. ನೆಕ್ಸ್ಟ್ ನೋಡ್ರಿ. ಏ ಅಯ್ಯೋ ಇಸ್ಕೋ ಇಸ್ಕೋ. ಇಲ್ಲಿ ನೋಡ್ರಿ ಎಂತ ಜಾಗದಲ್ಲಿ ಫೋಟೋಗೆ ನಿಲ್ಸೋರೆ ನಮ್ಮನ್ನೆಲ್ಲ. ಎರಡು ನಿಮಿಷ ಕುತ್ಕೊಳಕ್ ಆಯ್ತಾ ಇಲ್ಲ. ನಮ್ ನವೀನ್ ರಾಕ್ ಸ್ಟಾರ್ ಅವ್ರಿಗೆ ಹೀರ ಆಯ್ತಾರಂತೆ. ಹೀರ ಆದಾಗ ಏನೇನೋ ಮಾಡಿಸ್ತಾರೆ. ಹೆಂಗೆ ಯಾವಾಗ ಕತೆ ನಿಂದು ನವೀನಣ್ಣ? ಹೆಂಗ್ ಕತೆ ನಿಂದು? ಅಯ್ಯೋ ಬಿಡ್ರಿ, ಎಲ್ಲ ಸುಸ್ತಾಗ್ಬಿಟ್ಟವ್ರೆಲ್ಲ. ಮರ್ಯಾದೆ ಕಲ್ಬಿಡ್ತೀನಿ ಪಬ್ಲಿಕ್ ಅಲ್ಲಿ. ಹೋಗ 5 ರೂಪಾಯಿ ತಗೊಂಬ. ಮೈ ಸಾಲಲ್ಲ ಇದು, ಮೈ ಸಾಲಲ್ಲ ಕಣಮ್ಮ. ಸಾಲಲ್ಲ ಕಣಮ್ಮ. ಓಪನ್ ಮಾಡ್ತೀನಿ ನೋಡಿ. ತಿನ್ನಕ್ ಬರ್ತೀರಾ ಇಲ್ಲಿ ಎತ್ಕೊಂಡ್ ಹೋಗಕ್ಕೆಲ್ಲ ಬರ್ತಾವ್ರೆ. ಏನ್ ಮಾಡೋದೋ ಗೊತ್ತೈತಿಲ್ಲ. ಇಂಥವ್ರು ಬಂದ್ಬಿಟ್ಟು ನೋಡ್ರಿ ನೋಡ್ರಿ ಹೆಂಗ್ ಉಯ್ಕೊಂತಾವ್ ನೋಡ್ರಿ. ನಮ್ಮಿಷ್ಟ. ಒಂದ್ ತೂತಿಕ್ ಬಿಟ್ರೆ ಸಾಕು. ಹೆಂಗ ಅನಿಸ್ತು? ಎಲ್ಲ ಫಂಕ್ಷನ್ ಎಲ್ಲ ಆಗಿ ಎಲ್ಲ ಫುಲ್ಲು ಸುಸ್ತು ಸೋತಾಗ್ಬಿಟ್ಟಿದ್ಯಾ? ನಾವು ಸಾವಂದ್ರಗ ಫಂಕ್ಷನ್ ಮಾಡಿರ್ತೀವಿ. ಸದ್ಯಕ್ಕೆ ರಾಕಿ ಫೋನ್ ಬಂದ್ ರಾಕಿ ಸೊ ನಾವು ನಮ್ಮ ಮನೆ ದೇವರನ್ನ ಮಾಡಿರ್ತೀವಿ. ಸೊ ತುಂಬಾನೇ ಖುಷಿ ಆಯ್ತು. ಊರ್ನವ್ರನ್ನ ಕೂಗಿದವರು ಎಲ್ಲರೂ ಬಂದಿದ್ರು. ಸೊ ಹಾಗೂ ಬಂದ್ರು ಮಿತ್ರರು ಕೂಡ ಎಲ್ಲ ಬಂದಿದ್ರು. ಸೊ ತುಂಬಾನೇ ಖುಷಿ ಆಗ್ತಿದೆ ಶಶಾಂಕ್. ಖುಷಿ ಆಗ್ತಾ ಇದೆಯಾ? ಈ ಟೈಮ್ ಅನ್ನ ನಾವ್ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ದಿವಸ ಸೊ ಇವತ್ತಿನ ದಿವಸ ಆಗಿರುತ್ತೆ. ಓಕೆನಾ? ಇವಾಗ ಎಲ್ಲ ಊಟ ಗೀಟ ಎಲ್ಲ ಆಯ್ತು. ಇವಾಗ ಫುಲ್ ಪ್ಯಾಕ್ ಮಾಡ್ಕೊಂಡು ಲಡ್ಕಿ ಹಾಕೊಂಡಿದ್ದಾರೆ. ಅವ್ರನ್ನ ಒಂದ್ಸತಿ ಮಾತಾಡ್ಸ್ಬಿಡಿ ಯಾವ ತರ ಇದೆ. ಇವಾಗ ಕಂಡ್ಬಿಡ್ಕೊಂಡು ಮಾತಾಡ್ತಾರೆ. ಇವಾಗ ಫುಲ್ ಎಲ್ಲ ಆಯ್ತು. ಇನ್ನೇನಿದ್ರು ಪ್ಯಾಕ್ ಮಾಡ್ಕೊಂಡು ಮಾಗಡಿಗೆ ಜೂಟ್ ಆಯ್ತಾರೆ. ಸುಮ್ನೆ ಒನ್ ಡೇ ಪಿಕ್ನಿಕ್ ಅಂತ ಬಂದಿದ್ದು. ಆಮೇಲೆ ಸಾವದುರ್ಗಕ್ಕೆ ಬಂದಿದ್ದು. ಆಮೇಲೆ ಹೇಳ್ಬೇಕು ಅಂದ್ರೆ ನಮ್ದು ಒಂದು ಟಿಪಿಕಲ್ ಫೇವ್ರೇಟ್ ಅಂತ ನಮ್ಮ ಫ್ರೆಂಡ್ ಚಾನಲ್ ಐತೆ ಇವ್ರದಾ. ಓಕೆ. ಇವರು ಮತ್ತೆ ಇನ್ನೊಬ್ಬ ಹ್ಯಾಂಡಲ್ ಮಾಡ್ತಾನೆ. ಅದು ಫ್ಯಾನ್ ಪೇಜ್ ಟಿಪಿಕಲ್ ಕನ್ನಡಿಗ ಅಂತ ನಿಮ್ಗೆ ಗೊತ್ತಿರ್ಬೋದು. ಟಿಪಿಕಲ್ ಕನ್ನಡಿಗ ಮೈಸೂರು. ಅವ್ರದ್ದು ಫ್ಯಾನ್ ಪೇಜ್ ಕ್ರಿಯೇಟ್ ಮಾಡಿರೋದು. ಅದು ಅವ್ರದ್ದು ಫ್ಯಾನ್ ಪೇಜ್ ಅವ್ರಿಗೆ ಇಷ್ಟ ಅಂದ್ಬಿಟ್ಟು ಅವರಿಂದ ಇನ್ಸ್ಪೈರ್ ಆಗಿ ಅವನು ಫ್ಯಾನ್ ಪೇಜ್ ಅಂತ ಮಾಡ್ಕೊಂಡು ಮೋಟೋ ವ್ಲಾಗಿಂಗ್ ಅವನು ನಮ್ಮ ಫ್ರೆಂಡ್ ಒಬ್ಬ ಇನ್ನೊಬ್ಬ ಅಲ್ಲಿ ಹೋದ್ನಲ್ಲ. ಹೋದ್ರಾ? ಇವರು ನಿಮ್ ಫ್ರೆಂಡ್? ನಮ್ಮ ಫ್ರೆಂಡೇ. ಓಕೆ. ಅವನು ಇನ್ಸ್ಪೈರ್ ಆಗಿ ಅವ್ನು ಫ್ಯಾನ್ ಪೇಜ್ ಮಾಡಿ ಅವನ ಹತ್ರ ಈಗ 60K ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅದೆಲ್ಲ ಮಾಡ್ಕೊಂಡು ಹೋಗಿ ಚಾನಲ್ ಮಾಡ್ಕೊಂಡು ಹೋಗ್ತಿದ್ದೆ. ಈಗ ಇವನು ಅದನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಈಗ ನೆಕ್ಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡೋಣ. ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ಈಗ ಇನ್ನ ಯೂಟ್ಯೂಬ್ ಅಲ್ಲ ಇನ್ಸ್ಟಾ ಅಲ್ಲ? ನಿಮ್ಮ ಮನೇಲಿ ಸರ್ಪ್ರೈಸ್ ಆಗಿ ಅವ್ರ ಮನೇಲಿ ಬಂದು ಊಟ ಮಾಡಿರೋದು ನಾವು ಎಷ್ಟು ಏನೋ ಇನ್ನ ನೆಕ್ಸ್ಟ್ ಜನವರಿಗೆ ಇನ್ನ 90 ಡೇಸ್ ಐತೆ. 90 ಡೇಸ್ ಅಲ್ಲಿ ಅವ್ನ ಲೈಫ್ ಸ್ಟೈಲ್ ಅವ್ನು ಚೇಂಜ್ ಮಾಡ್ಕೊಬೇಕು ಅಂತ ಅವನು ವ್ಲಾಗಿಂಗ್ ಸ್ಟಾರ್ಟ್ ಮಾಡೋನೆ. ಅದಕ್ಕೋಸ್ಕರ ವ್ಲಾಗಿಂಗ್ ಸ್ಟಾರ್ಟ್. ಜಾಸ್ತಿ ಸಬ್ಸ್ಕ್ರೈಬ್ ಆಗ್ಲಿ. ಕೇಳದೆ ಊಟ ಹಾಕಿದ್ದಾರೆ. ಇಲ್ಲ ಪರವಾಗಿಲ್ಲ. ಚೆನ್ನಾಗಿತ್ತ ಊಟ ಎಲ್ಲ? ನಿಮ್ಗೂ ಸಬ್ಸ್ಕ್ರೈಬ್ ಎಲ್ಲ ಹೈಯಾಗಿ ಬೆಳೀಲಿ. ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನಿಮ್ಗೂ ಫುಲ್ಲು ದುಡ್ಡಾಗೋ ಥರ ಆಗಿ. ಸರಿ ಬ್ರೋ, ಚೆನ್ನಾಗಿದೆ. ಹಾಂ ನಮ್ದು ಇದೆ. ಶಶಾಂಕ್ ಶೆಟ್ಟಿ H9X ಅಂತ. ಥ್ಯಾಂಕ್ ಯು ಬ್ರೋ. ಹಾಂ ಇಲ್ಲಿ ನೆಟ್ವರ್ಕ್ ಇಲ್ಲ, ಸಿಗಲ್ಲ. ಫುಲ್ ಝೀರೋ ಆಗಿದೆ, ಡೆಡ್ ಆಗಿದೆ ಕಣ. ಹಂಗೆ ಮೈ ಮೇಲೆ ಬೀಳೋ ಥರ ಆಗುತ್ತಲ್ವಾ? ಯಪ್ಪ, ಇಲ್ಲಿಂದ ಬರ್ಬೇಕಾರೆ ಈ ರೋಡಿಂದ ಬರ್ಬೇಕಾರೆ ಫಾಸ್ಟಾಗಿ ಹಂಗೆ ಬಂದರೆ ಹಿಂಗೆ ಇದ್ರ ಮೇಲೆ ಬರೋ ಥರ ಬಂದ್ಬಿಡುತ್ತೆ ನೋಡ್ರಿ. ಹಿಂಗೆ ಬೆಂಗಳೂರಿಗೆ ಹೋಯ್ತವ್ರೆ ಎಲ್ಲರೂ ಕಾರಲ್ಲಿ. ಇವರು ಜುಮ್ಮನಾಗ ಹೋಗ್ಬಿಡ್ತಾರೆ ನನ್ನ ಬಿಟ್ಟು. ಅವ್ರು ಲಿಖಿತ್ ಕಲ್ದೋಗ್ಬಿಟ್ಟಿದೆ ಎಷ್ಟೋ ಗಂಟ ಹುಡ್ಕೊಂಡು ಬಂದು ಕರ್ಕೊಂಡು ತಗೊಂಡು ಬಂದ್ಬಿಟ್ಟಿದ್ದೀನಿ. ಎಲ್ಗೆ ಹೋಗಿದ್ದು ಶಿಶಾ? ಐತಲ್ಲಮ್ಮ ಎಲ್ಲಮ್ಮ ಐತೆ ಫೋನು. ಸ್ಪೆಕ್ಸ್ ತಗೋಬರೋದು. ಸರಿ ಆಯ್ತು, ಸ್ಪೆಕ್ಸ್ ತಗೋಬಾರ್ದು. ಮನೆ ಹತ್ರ ಹೋಗಿ ನಾವಿಬ್ರು ಗಾಡೀಲಿ ಹೋಗ್ತಾ ಇದ್ದೀವಿ. ಆಕ್ಸಿಸ್
ಮತ್ತು NS ಎಲ್ಲ ಅವನು ಹೋಗ್ತಾ ಇದ್ದಾನೆ ಧನುಷ. ಡೈರೆಕ್ಟ್ ಇಲ್ಲಿಂದ ಮಾಗಡಿಗೆ ಹೋಗಿ ತಿರುಮಳಿಗೆ ಹೋಗಿ ತಿರುಮಳಿ ಮನೆಯಲ್ಲಿ ಐಟಮ್ಗಳೆಲ್ಲ ಇಲ್ಲಿ ಇಸ್ಕೊಂಡು ಅಷ್ಟೇ. ಇಲ್ಲಿಂದ ಇನ್ನೇನಿಲ್ಲ, ಇಲ್ಲೆಲ್ಲ ಮುಗೀತು. ಇನ್ನು ಮನೆ ಹತ್ರ ಹೋಗ್ಬಿಟ್ಟು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬೈ ಗಾಯ್ಸ್ ಫೈನಲಿ ತಿರುಮಲೆಗೆ ಬಂದು ಇಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಎಲ್ಲ ರೌಂಡ್ ಹಾಕ್ಕೊಂಡು ಮನೆ ಹತ್ರ ಹೋಗೋದು. ಈಗ ಬಂದರೆ ಒಂದು ರೌಂಡ್ ಹಾಕ್ಕೊಂಡು ಮನೆ ಹತ್ರ ಹೋಗ್ತೀವಿ, ಮತ್ತೆ ಹೋಗ್ಬೇಕಾದ್ರೆ ಒಂದು ರೌಂಡ್ ಹಾಕ್ಕೊಂಡು ಮನೆ ಹತ್ರ ಹೋಗ್ತೀವಿ. ಈಗ ಬಂದಿದ್ದೀವಿ ಮನೆಗೆ ಬಂದಿದ್ದೀವಿ, ಎಲ್ಲ ಸೆಟಲ್ ಆಗ್ಬಿಡ. ಎಲ್ಲ ನಮಗೇನು ಕೆಲಸ ಆಗಿಲ್ಲ, ಲಾಗ್ ಎಡಿಟ್ ಮಾಡಿಕೊಂಡು ಕುತ್ಕೊಳೋದಷ್ಟೇ ಥಿಯೇಟರ್ ರೂಮಲ್ಲಿ. ನಮ್ಮ ನವೀನ್ ರಾಕ್ ಸ್ಟಾರ್ ಅವರು ಫಂಕ್ಷನ್ ಮಾಡ್ಬಿಟ್ಟು ಫುಲ್ಲು ಮಿಕ್ಸ್ ಎಲ್ಲ ಹಚ್ಕೊತೈತೆ. ಅಷ್ಟೊಂದು ಸುಸ್ತಾಗ್ಬಿಟ್ಟಿದ್ಯಣ್ಣ. ಹೌದು ಇನ್ನೊಂದ್ಸತಿ ಊಟ ಮಾಡ್ಬಿಟ್ಟು ನಲ್ಲಿ ಮಳೆ ಹೇಳ್ತಾರೆ ತುಪ್ಪನ. ನಲ್ಲಿ ಮುಳೆ ಅಲ್ಲಿ ಸಿಕ್ಕಿರ್ಲಿಲ್ಲ, ಇವಾಗ ಸಿಕ್ಕಿದೆ. ಹೌದು ಚುಕ್ತಿ. ಇವಾಗ ನಾವೊಂದು ರೌಂಡ್ ಊಟ ಮಾಡ್ಬಿಟ್ಟು ನಾನು ಪಚ್ಕೊಬಿಡ್ತೀವಿ